ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ವಿಭಿನ್ನವಾಗಿರುವ ಒಂದು ವಿಶೇಷವಾಗಿರುವ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಖಂಡಿತ ಇದನ್ನ ಒಂದ್ಸಲ ಆದ್ರೂ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಲೇಬೇಕು. ಅಂದ್ರೆ ಇಡ್ಲಿಗೆ ಹಾಲು ಹಾಕ್ಬಿಟ್ಟು ಈ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಉಳಿದಿರುವ ಇಡ್ಲಿ ಇದ್ರೆ ಖಂಡಿತ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ಫುಲ್ ಆಗಿ ವಿಡಿಯೋ ನೋಡಿ, ಅವಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಖಂಡಿತ ಟ್ರೈ ಮಾಡಿ ಟೇಸ್ಟ್ ಮಾಡಿ, ಇದರ ರುಚಿ ನೀವು ಕೂಡ ತಿಳಿಬೇಕು. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೋಡಿಲಿ, ನಾನು ಈ ಸೈಜಿನ 4 ಇಡ್ಲಿ ತಗೊಂಡಿದ್ದೀನಿ. ಇದನ್ನ ನಾನೊಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ಮೀಡಿಯಂ ಸೈಜ್ ಇರುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಆದ್ರೆ ನೀವು ಇದಕ್ಕೆ ಹಾಲು ಎಷ್ಟು ಹಾಕ್ಬೇಕು ಅಂತ ನೀವು ನೋಡ್ಕೊಂಡು ಸೇರಿಸಬೇಕಾಗುತ್ತೆ. 4 ಇಡ್ಲಿಗೆ ನಾನಿಲ್ಲಿ 2 ಏಲಕ್ಕಿ ಕೂಡ ಹಾಕ್ತಾ ಇದ್ದೀನಿ. ಇದರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಹಾಕೊಂಡಿದ್ದೀನಿ. ಇನ್ನು ಇದಕ್ಕೆ ಬೇಕಾಗಿರೋದು ಹಾಲು. ನೋಡಿ, ನಾನಿಲ್ಲಿ 3/4 ಕಪ್ ಹಾಲು ಹಾಕ್ತಾ ಇದ್ದೀನಿ. ಅಂದ್ರೆ ಈ ಇಡ್ಲಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸಬೇಕು. ಇದು ಹೆಚ್ಚು ಕಡಿಮೆ ನಿಮ್ಗೆ ಮಾಡ್ಬೋದು. ಪೇಸ್ಟ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ನೋಡಿ, ಪೇಸ್ಟ್ ಈ ರೀತಿ ಇರುತ್ತೆ. ಇಡ್ಲಿ ರುಬ್ಬಿಟ್ಟು ನೋಡಿ, ರುಬ್ಬಿದ ಮೇಲೆ ಇಡ್ಲಿ ಈ ರೀತಿ ಇರುತ್ತೆ. ಇಷ್ಟು ದಪ್ಪ ಸಾಕು. ಇದಕ್ಕಿಂತ ಜಾಸ್ತಿ ನೀರಾಗಿ ಇರಬಾರ್ದು. ಆದ ಕಾರಣ ಈ ಹಾಲು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇನ್ನು ಇದನ್ನೊಂದು ಸೈಡಲ್ಲಿ ಇಟ್ಕೊಂಡು ಒಂದು ಪಾತ್ರೆ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ 3/4 ಕಪ್ಪು ಬೆಲ್ಲ ತಗೊಂಡಿದ್ದೀನಿ. ಮೀಡಿಯಂ ಸ್ವೀಟ್ ಇರುತ್ತೆ, ಜಾಸ್ತಿ ಬೇಕಿದ್ರೆ ಇಲ್ಲೂ ಕೂಡ ಜಾಸ್ತಿ ಮಾಡ್ಬೋದು. 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಆ ರೀತಿ ಇದನ್ನ ಕುದಿಸ್ಬೇಕು. ನೋಡಿ, ಇಲ್ಲಿ ಬೆಲ್ಲ ಎಲ್ಲ ಕರಗಿ ಇಲ್ಲಿ ರೆಡಿ ಆಗಿದೆ. ಸಾಕಿಷ್ಟು ನಾನು ಇಲ್ಲಿ ಸ್ಟವ್ ಆಫ್ ಮಾಡಿಡ್ತಾ ಇದ್ದೀನಿ. ಇದನ್ನ ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಕರೆಕ್ಟ್ ಆಗಿದೆ ಇದು. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ನಾನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಈ ತುಪ್ಪಕ್ಕೆ ಮೊದಲು ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿ ಹಾಕ್ಬಿಟ್ಟು ಮೊದಲು ಇದನ್ನ ಸ್ವಲ್ಪ ಫ್ರೈ ಮಾಡ್ತೀನಿ. ನೋಡಿ, ಇಲ್ಲಿ ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿ ಕೂಡ ಹಾಕ್ತಾ ಇದ್ದೀನಿ. 2 ಕೂಡ ಈ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗ್ಲಿ. ಇವಾಗೆಲ್ಲ ಫ್ರೈ ಆಗಿದೆ, ಸಾಕು. ನಾನು ಇದನ್ನ ತೆಗೆದು ಬೇರೊಂದು ಬೌಲಲ್ಲಿ ಹಾಕಿಡ್ತಾ ಇದ್ದೀನಿ. ಎಲ್ಲ ಕೂಡ ತೆಗ್ದ್ಬಿಡಿ. ತುಪ್ಪ ಇರಲಿ, ಗೋಡಂಬಿ ಮಾತ್ರ ತಗೊಂಡ್ಬಿಟ್ರೆ ಸಾಕು. ನೆಕ್ಸ್ಟ್ ಅದೇ ಪ್ಯಾನಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಪುನಃ. ಆಮೇಲೆ ನಾವಿಲ್ಲಿ ರುಬ್ಬಿಟ್ಟಂತಹ ಇಡ್ಲಿಯ ಪೇಸ್ಟ್ ಇದೆಯಲ್ವಾ, ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಎಲ್ಲ ಕೂಡ ಇದಕ್ಕೆ ಹಾಕೊಳ್ಳಿ. ಈ ರೀತಿ ಫುಲ್ ಆಗಿ ಹಾಕೊಳ್ಳಿ. ಅವಾಗ ಮೀಡಿಯಂ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ತಳ ಹಿಡಿಬಹುದು. ಹಾಕ್ಬಿಟ್ಟು ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಇನ್ನು ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಎಲ್ಲ ಪೇಸ್ಟ್ ಕೂಡ ಇದ್ರೊಳಗಡೆ ಹಾಕೊಳ್ಳಿ. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಫುಲ್ ಆಗಿ ಈ ಇಡ್ಲಿ ಇವಾಗ ಈ ರೀತಿ ಇದೆ. ನೋಡಿ, ಸ್ವಲ್ಪ ಉಪ್ಪು ಹಾಕ್ತೀನಿ. ಅಂದ್ರೆ ನಾವು ಇಡ್ಲಿಗೆ ಆಲ್ರೆಡಿ ಉಪ್ಪು ಇರುತ್ತೆ, ಆದ್ರೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಚೆನ್ನಾಗಿ ಈ ರೀತಿ ಕೈ ಆಡಿಸ್ಕೊಳ್ಳಿ. ನೋಡಿ, ಇವಾಗ ಕುದಿ ಬರ್ತಾ ಇದೆ, ಸ್ವಲ್ಪ ಸ್ವಲ್ಪ ಕುದಿ ಬರ್ತಾ ಇದೆ. ನೋಡಿ, ಇವಾಗ ಇನ್ನು ಇದಕ್ಕೆ ಈ ಸ್ಟೇಜಲ್ಲಿ ನಾವು ಇದಕ್ಕೆ ಇದು ಏನು ಸಿರಪ್ ಮಾಡಿಟ್ಟಂತಹ ಬೆಲ್ಲ ಇದೆಯಲ್ವಾ, ಅದನ್ನ ಇದಕ್ಕೆ ಸೇರಿಸ್ಬೇಕು. ಬೆಲ್ಲದ ಪಾಕ ನೋಡಿ, ಈ ರೀತಿ. ಅಂದ್ರೆ ನಾವು ಕಸ ಏನಾದ್ರೂ ಇದ್ರೆ ಈ ರೀತಿ ಜರಡಿಯಲ್ಲಿ ಮಾಡ್ಕೊಂಡ್ರೆ ಕಸ ಎಲ್ಲ ಹೋಗ್ಬಿಡುತ್ತೆ, ನಮಗೆ ಒಳ್ಳೆ ನೀಟಾಗಿರುವಂತ ಸಿರಪ್ ಸಿಗುತ್ತೆ. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿ ಬರ್ಬೇಕು. ನೋಡಿ, ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾ ಇರಿ. ಇನ್ನು ಸ್ವಲ್ಪ ಅಂದ್ರೆ ನೋಡಿ, ಇವಾಗ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ ಇವಾಗ. ಇನ್ನು ಇದಕ್ಕೆ ಲಾಸ್ಟ್ ಅಂದ್ರೆ ಈ ಸ್ಟೇಜಿಗೆ ಬರುವಾಗ ಒಂದು 2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ನೋಡಿ, 2 ಟೀ ಸ್ಪೂನ್ ತುಪ್ಪ ಸಾಕು. ಇದಕ್ಕೆ ಜಾಸ್ತಿ ತುಪ್ಪ ಏನು ಬೇಡ. ಇನ್ನು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನಾವು ತುಪ್ಪದಲ್ಲಿ ಫ್ರೈ ಮಾಡಿಟ್ಟಂತಹ ಗೋಡಂಬಿ ದ್ರಾಕ್ಷಿ ಕೂಡ ಹಾಕ್ತಾ ಇದ್ದೀನಿ. ಇನ್ನು ಇದು ತಳ ಬಿಟ್ಟು ಬರ್ಬೇಕು. ನೋಡಿ, ಈ ಸ್ಟೇಜಿಗೆ ಬರಬೇಕು. ಈ ಸ್ಟೇಜಿಗೆ ಬರುವಾಗ ನಾವಿಲ್ಲಿ ಸ್ಟವ್ ಆಫ್ ಮಾಡಬಹುದು. ಕರೆಕ್ಟ್ ಆಗಿದೆ. ನೋಡಿ, ಕರೆಕ್ಟ್ ಆಗಿ ತಳ ಬಿಟ್ಟು ಬರಬೇಕು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ಇದನ್ನೊಂದು ಸರ್ವಿಂಗ್ ಬೌಲಿಗೆ ಹಾಕೊಳ್ಳಿ. ನಾನಿಲ್ಲಿ ಬಾಳೆಲೆಯಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ಇಲ್ಲ ಅಂದ್ರೆ ಒಂದು ಲೆವೆಲ್ ಆಗಿರುವ ಪ್ಲೇಟಲ್ಲಿ ಹಾಕ್ಬಿಟ್ಟು ಸರ್ವ್ ಮಾಡ್ಬೋದು. ನೋಡಿ, ಈ ರೀತಿ ಇದೆ. ಅಂದ್ರೆ ನಾನು ಇಲ್ಲಿ ಮಾಡ್ತಾ ಇರೋದು ಇಡ್ಲಿಯಲ್ಲಿ ಒಂದು ಹಲ್ವಾ ಮಾಡಿರೋದು. ಸೂಪರ್ ಆಗಿರುತ್ತೆ. ಖಂಡಿತ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ. ನಾನಿವಾಗ ಬಿಸಿ ಬಿಸಿಯೇ ಸರ್ವ್ ಮಾಡ್ತಾ ಇರೋದು. ಎಷ್ಟು ಕರೆಕ್ಟ್ ಆಗಿ ಪೀಸ್ ಆಗಿ ಬಂದಿದೆ ನೋಡಿ. ನಿಮ್ಗೆ ಕರೆಕ್ಟ್ ಪೀಸ್ ಬೇಕು ಅಂತ ಇದ್ರೆ ಲೆವೆಲ್ ಆಗಿರುವ ಬೌಲಲ್ಲಿ ಹಾಕ್ಬಿಟ್ಟು ಪೀಸ್ ಮಾಡಿನೂ ತಿನ್ಬಹುದು. ನೋಡಿ, ನಾನು ಇವಾಗ ಕೇಸರಿ ಬಾತ್ ಎಲ್ಲ ತಿಂತೀವಲ್ವ, ಅದೇ ರೀತಿಯಲ್ಲಿ ಮಾಡಿರೋದು. ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಫೀಡ್ಬ್ಯಾಕ್ ಕೂಡ ತಿಳಿಸಿ. ಯಾಕಂದ್ರೆ ಅಷ್ಟೊಂದು ರುಚಿಕರವಾಗಿರುವಂತ ಒಂದು ರೆಸಿಪಿ ಇದು. ಆಮೇಲೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.